ನಮಸ್ಕಾರ. ಎಕ್ಸ್ರೇ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ಸಿದ್ದರಾಮಯ್ಯ ನೇತೃತ್ವದಲ್ಲಿ ಈ ಅವಧಿಗೆ ಸರ್ಕಾರ ರಚನೆ ಆದಾಗಿನಿಂದಲೂ ಪದೇ ಪದೇ ಮುನ್ನೆಲೆಗೆ ಬರ್ತಾ ಇರುವ ಪ್ರಶ್ನೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ನಡುವೆ ಎಲ್ಲವೂ ಸರಿ ಇದೆಯಾ ಅನ್ನೋದು. ಕಾಲಾನುಸಾರ ಅನೇಕ ಸಂದರ್ಭಗಳು ಆಯಾ ಸಂದರ್ಭಕ್ಕೆ ಅನುಗುಣವಾಗಿ ಎದ್ದ ಪ್ರಶ್ನೆಗಳಿಗೆ ಈ ಪ್ರಶ್ನೆ ಕೂಡ ಹೊಂದ್ಕೊಂಡಂತೆ ಬರ್ತಾ ಇತ್ತು. ಅದು ಯೋಜನೆಗಳ ಅನುಷ್ಠಾನದ ವಿಚಾರ ಆಗಿರಬಹುದು, ಸಚಿವ ಸಂಪುಟದಲ್ಲಿ ಯಾರೆಲ್ಲ ಸೇರಬೇಕು ಅನ್ನೋ ವಿಚಾರ ಆಗಿರಬಹುದು, ಅಥವಾ ಗ್ಯಾರಂಟಿಯ ಕ್ರೆಡಿಟ್ ವಿಚಾರಕ್ಕಾಗಿರ್ಬೋದು, ಬೈ ಎಲೆಕ್ಷನ್ಗಳಾಗಿರಬಹುದು, ಅಥವಾ ಸರ್ಕಾರದ ಭಾಗವಾಗಿ ಕೈಗೊಳ್ಳುವ ಪ್ರಮುಖ ನಿರ್ಧಾರಗಳ ವಿಚಾರವಾಗಿರಬಹುದು, ಪಕ್ಷದ ದೃಷ್ಟಿಯಿಂದ ಆಗ್ತಾ ಇರುವ ಕೆಲ ಕಾರ್ಯಕ್ರಮಗಳಾಗಿರಬಹುದು, ಅಥವಾ ಪಕ್ಷದ ಒಳಗಿದ್ದೇ ಕೆಲವರು ನಾಯಕರು ಮಾಡ್ಲಿಕ್ಕೆ ಹೊರಟ ಕಾರ್ಯಕ್ರಮಗಳಾಗಿರ್ಬೋದು. ಹೀಗೆ ಅನೇಕ ಸಂದರ್ಭಗಳಲ್ಲಿ ಸಿದ್ದರಾಮಯ್ಯ ಹಾಗೆ ಡಿ ಕೆ ಶಿವಕುಮಾರ್ ಅವರ ನಡುವೆ ಹೊಂದಾಣಿಕೆ ಇದೆಯಾ ಅನ್ನೋ ಪ್ರಶ್ನೆ ಮುನ್ನೆಲೆಗೆ ಬರ್ತಲೇ ಇತ್ತು. ಹೈಕಮಾಂಡ್ ನಾಯಕರು ಬರ್ತಿದ್ರು, ಎಲ್ಲವೂ ಸರಿ ಇದೆ ಅಂತಿದ್ರು, ಇಬ್ಬರ ಕೈಯನ್ನ ಮೇಲಕ್ಕೆತ್ತುತ್ತಾ ಇದ್ರು. ಇವರಿಬ್ಬರು ಒಂದೇ ಬಂಡಿಯ ಎರಡು ಜೋಡೆತ್ತುಗಳ ರೀತಿಯಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರವನ್ನ ಮುನ್ನಡೆಸ್ಕೊಂಡು ಹೋಗ್ತಿದ್ದಾರೆ ಅನ್ನೋ ಸಂದೇಶ ರವಾನೆ ಮಾಡಿ ಹೋಗ್ತಿದ್ರು. ಇದೀಗ ಮತ್ತೊಮ್ಮೆ ಅದೇ ಪ್ರಶ್ನೆ, ಸೇಮ್ ಓಲ್ಡ್ ಪ್ರಶ್ನೆ ಮುನ್ನೆಲೆಗೆ ಬರೋಕೆ ಮತ್ತೊಂದು ಸಂದರ್ಭ ಸಾಕ್ಷಿಯಾಗಿ ನಿಲ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಹಾಗೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಮಧ್ಯೆ ಆಗಾಗ್ಗೆ ನಡೆದುಕೊಂಡು ಬಂದೇ ಇದೆ ಈ ಮುಸುಕಿನ ಗುದ್ದಾಟ. ಕೆಲ ಸಮಯದಿಂದ ಇಬ್ಬರು ಅನ್ಯೋನ್ಯವಾಗಿದ್ದಾರೆ ಅನ್ಕೊಳ್ಳೋ ಹೊತ್ತಿಗೇನೆ ಇದೀಗ ಮತ್ತೊಮ್ಮೆ ಅಂಥದ್ದೇ ಆಂತರಿಕ ಬೇಗುದಿ ಸ್ಫೋಟಗೊಂಡಂತೆ ಕಾಣ್ತಾ ಇದೆ. ಈ ಬಾರಿ ಈ ನಾಯಕರಿಬ್ಬರ ನಡುವಿನ ಶೀತಲ ಸಮರಕ್ಕೆ ಕಾರಣ ಡಿ ಕೆ ಶಿವಕುಮಾರ್ ಅವರ ಇಲಾಖೆಯ ಎಂಜಿನಿಯರ್ಗಳ ವರ್ಗಾವಣೆ. ಡಿ ಕೆ ಶಿವಕುಮಾರ್ ಅವರ ಗಮನಕ್ಕೆ ತಾರದೇನೆ ಟ್ರಾನ್ಸ್ಫರ್ ಮಾಡಲಾಗಿದೆ ಅನ್ನೋ ಬಗ್ಗೆ ಡಿ ಕೆ ಶಿವಕುಮಾರ್ ಅವರು ಸಿಡಿದೆದ್ದಿದ್ದಾರೆ. ನೇರವಾಗಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಪತ್ರ ಬರೆದು ಬಿಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಈ ಬಗ್ಗೆ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ತಣ್ಣಗಾಗಿದ್ದ ಒಳಬೇಗುದಿ ಮತ್ತೀಗ ಧಗಧಗ. ಸಿಎಂ ಡಿಸಿಎಂ ಮಧ್ಯೆ ವರ್ಗಾವರ್ಗಿ ಕಾಳಗ. ರಾಜ್ಯದಲ್ಲಿ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಮಧ್ಯೆ ಎಲ್ಲವೂ ಸರಿಯಾಗಿದೆ ಅಂತ ಅನ್ಕೊಳ್ಳೋ ಹೊತ್ತಲ್ಲೇ ಮತ್ತೆ ಧಗಧಗಿಸಿದೆ ದಾವಾಗ್ನಿ. ಈಗಷ್ಟೇ ಅಧಿಕಾರದ 2 ವರ್ಷ ಪೂರೈಸಿರೋ ಬೆನ್ನಲ್ಲೇ ಮತ್ತೊಮ್ಮೆ ಹೊಸ ಸ್ವರೂಪದಲ್ಲಿ ಮೈದೆಳೆದಿದೆ ಇಬ್ಬರ ನಡುವಿನ ಜಿದ್ದಾಜಿದ್ದಿ. ಇಬ್ಬರ ಮಧ್ಯೆ ವಿರಸ ಮೂಡೋಕೆ ಲೇಟೆಸ್ಟ್ ಕಾರಣ ನೀರಾವರಿ ಇಲಾಖೆ ಅಧಿಕಾರಿಗಳ ವರ್ಗಾವಣೆ. ಯಾವುದೇ ಡಿಪಾರ್ಟ್ಮೆಂಟ್ನಲ್ಲಿ ಟ್ರಾನ್ಸ್ಫರ್ ಸಾಮಾನ್ಯ ಪ್ರಕ್ರಿಯೆ. ಆದರೆ ತಮ್ಮ ಗಮನಕ್ಕೆ ಬಾರದೆ ತಮ್ಮ ಸಚಿವಾಲಯದ ಅಧಿಕಾರಿಗಳ ವರ್ಗಾವಣೆ ಆದ್ರೆ ಇದು ಆ ಖಾತೆ ಹೊಂದಿದ ಸಚಿವರಿಗೆ ಇರಿಸು ಮುರಿಸು ತಾರದೆ ಇರ್ದು. ಇದೀಗ ಡಿಸಿಎಂ ಜಲಸಂಪನ್ಮೂಲ ಸಚಿವ ಡಿಕೆ ಶಿವಕುಮಾರ್ಗೆ ಇಂಥದ್ದೇ ಸಂದಿಗ್ಧತೆ. ಯಾಕಂದ್ರೆ ಅಂತ ಶಿವಕುಮಾರ್ ಮಿನಿಸ್ಟ್ರಿಯಲ್ಲೇ ಸದ್ದಿಲ್ಲದೆ ನಡೆದು ಹೋಗಿದೆ ಇಂಜಿನಿಯರ್ಗಳ ವರ್ಗಾವರ್ಗಿ. ಇಲ್ಲಿ ಉಪಮುಖ್ಯಮಂತ್ರಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅಂದ್ರೆ ಗತ್ತು ಗೈರತ್ತು ಖದರೇ ಬೇರೆ. ಮೊದಲೇ ರಫ್ ಅಂಡ್ ಟಫ್ ಇಮೇಜ್. ಇಂಥದ್ರಲ್ಲಿ ಡಿಕೆ ಇಲಾಖೆಗೆ ಮೂಗು ತೂರಿಸಬೇಕು ಅಂದ್ರೆ ಬಹುಶಃ ಬೇರೆ ಯಾರಿಗೂ ಇಂಪಾಸಿಬಲ್, ಮುಖ್ಯಮಂತ್ರಿಯೊಬ್ಬರನ್ನ ಬಿಟ್ರೆ. ಇಲ್ಲಾಗಿದ್ದು ಇದೆ. ಇಲಾಖಾ ಸಚಿವ ಡಿಕೆ ಶಿವಕುಮಾರ್ಗೆ ಅರಿವಿಲ್ಲದೆ ನೀರಾವರಿ ಇಲಾಖೆಯಲ್ಲಿ ನಡೆದು ಹೋಗಿದೆ ವರ್ಗಾವಣೆಗಳು. ಪ್ರಮುಖ ಹುದ್ದೆಯಲ್ಲಿರೋ ಆಯಕಟ್ಟಿನ ಜಾಗದಲ್ಲಿರೋ ಇಂಜಿನಿಯರ್ಗಳೇ ತಮಗೆ ಬೇಕಾದ ಪಿಡಬ್ಲ್ಯೂಡಿ ಇರಬಹುದು ಅಥವಾ ಇನ್ನಿತರೆ ಫಲಭರಿತ ಜಾಗಗಳಿಗೆ ಟ್ರಾನ್ಸ್ಫರ್ ಮಾಡಿಸಿಕೊಂಡಿದ್ದಾರೆ. ಇಲ್ಲಿ ತಮ್ಮ ಗಮನಕ್ಕೆ ತರದೆ ಸಿಎಂ ಸಿದ್ದರಾಮಯ್ಯ ಅಂಕಿತ ಹಾಕಿದ್ದಾರೆ ಅನ್ನೋದು ಈಗ ಡಿಕೆ ಮುನಿಸಿಗೆ ಹೊಸ ಕಾರಣ. ಈಗಷ್ಟೇ 2 ವರ್ಷಗಳ ಆಡಳಿತ ಮುಗಿಸಿರೋ ಸಿದ್ದರಾಮಯ್ಯಗೆ ಈಗಾಗಲೇ ಶುರುವಾಗಿದ್ದು ಅಧಿಕಾರ ಹಂಚಿಕೆ ಟೆನ್ಷನ್. ತಮ್ಮ ಸರದಿಗಾಗಿ ಕಾದು ಕೂತಿರೋ ಡಿಕೆಶಿ ಸದ್ದಿಲ್ಲದೆ ಈ ಬಗ್ಗೆ ಹೈಕಮಾಂಡ್ ಮಟ್ಟದಲ್ಲಿ ಅದಾಗಲೇ ಲಾಬಿ ಶುರು ಮಾಡಿಕೊಂಡಿದ್ದಾರೆ. 2 ವರ್ಷಗಳ ಹಿಂದೆ ಆದ ಒಪ್ಪಂದದ ಬಗ್ಗೆ ಡಿಕೆ ಹೈ ಲೆವೆಲ್ನಲ್ಲಿ ಬೊಟ್ಟು ಮಾಡ್ತಿದ್ದಾರೆ. ನಿನ್ನೆಯೂ ಪಕ್ಷದ ರಾಜ್ಯ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಹಾಗೂ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಭೇಟಿಯಾಗಿ ಬಂದಿದ್ದಾರೆ ಡಿಕೆ. ಈ ಸಂದರ್ಭದಲ್ಲಿ ಡಿಕೆ ಇಟ್ಟ ಡಿಮ್ಯಾಂಡ್ ಒಂದೇ, ಕರೆಕ್ಟ್ ಟೈಮ್ಗೆ ಅಧಿಕಾರ ಹಂಚಿಕೆ ಆಗುವಂತೆ ನೋಡಿಕೊಳ್ಳಿ ಅಂತ ಇಬ್ಬರು ಕೈ ನಾಯಕರ ಬಳಿ ಒತ್ತಡ ಹೇರಿದ್ದಾರೆ ಡಿಕೆ ಶಿವಕುಮಾರ್. ಇಂಥ
ಸಮಯದಲ್ಲೇ ಇದೀಗ ತಮ್ಮ ಇಲಾಖೆ ಕಾರ್ಯಕ್ಕೆ ಸಿಎಂ ಮೂಗು ತೂರಿಸಿದ್ದಾರೆ ಅನ್ನೋ ಕೋಪ ಡಿಕೆಗಿದೆ. ತಮಗೆ ಮಾಹಿತಿಯನ್ನು ಕೊಡದೆ ತಮ್ಮ ಸಚಿವಾಲಯದ ಇಂಜಿನಿಯರ್ಗಳು ಹಾಗೂ ಅಧಿಕಾರಿಗಳನ್ನ ಟ್ರಾನ್ಸ್ಫರ್ ಮಾಡಿರೋ ಪರಿ ಬಗ್ಗೆ ಅಸಮಾಧಾನ ಹೊರಹಾಕಿದ್ದಾರೆ ಡಿಸಿಎಂ. ಹೀಗಾದ್ರೆ ತಮ್ಮ ಇಲಾಖೆ ನಿಭಾಯಿಸೋದಾದ್ರೂ ಹೇಗೆ ಅನ್ನೋದಿಲ್ಲಿ ಡಿಕೆ ಪ್ರಶ್ನೆ. ನೋಡಪ್ಪ, ಏನಾಗಿದೆ, ನಮ್ಮ ಇಲಾಖೆಯಲ್ಲಿ ಬರ್ತಾರೆ ಇಂಜಿನಿಯರ್ಗಳು, ಪ್ರಮೋಷನ್ ತಗೋಬಿಡ್ತಾರೆ. ತಗೋಬಿಟ್ಟು PWD ಹೋಗೋದು, ಜಿಲ್ಲಾ ಪಂಚಾಯತಿಗೆ ಹೋಗೋದು, ಬೇರೆ ಕಡೆ ಹೋಗೋದು, ಸುಮಾರು ಜನ ಹೊರಟೋಗಿದ್ದಾರೆ. ನಮ್ಮಲ್ಲಿ ಇಂಜಿನಿಯರ್ಸ್ಗಳಿಲ್ಲ. ಈಗೆಲ್ಲ ಇಂಥ ಕೆಲಸಕ್ಕೆಲ್ಲ ಎಮರ್ಜೆನ್ಸಿ ನಮ್ಗೆ ಇಂಜಿನಿಯರ್ಗಳು ಬೇಕು. ಅದಕ್ಕೆ ಯಾರನ್ನೂ ರಿಲೀವ್ ಮಾಡಿಬಿಡಿ, ಯಾರನ್ನೂ ಪೋಸ್ಟ್ ಮಾಡಿಬಿಡಿ ಅಂತ ನಾನು ಹೇಳ್ತೇನೆ. ಸುಮಾರು ಇಂಜಿನಿಯರ್ ಇಲಾಖೆಗಳು ನಮ್ಮ MLAಗಳಿಗೆ ನನಗೆ ಪ್ರೆಷರ್ ಹಾಕ್ಬಿಟ್ಟು ಇವನೊಬ್ಬನ ಬಿಟ್ಬಿಡಿ, PWD ಬಿಟ್ಬಿಡಿ, ಜಿಲ್ಲಾ ಪಂಚಾಯತಿ ಬಿಟ್ಬಿಡಿ, ಇನ್ನು ಟೌನ್ ಪ್ಲಾನಿಂಗ್ ಕಳಿಸಿ ಅಂತ ಬರೀ ಆಯ್ಕಟ್ಟು ಜಾಗಗಳಿಗೆ ಹೋಗ್ತಾ ಇದ್ದಾರೆ. ನೀರಾವರಿಗೆ ಇಂಜಿನಿಯರ್ಗಳು ಕೆಲಸ ಮಾಡೋಕ್ಕೆ ಬರ್ತಾ ಇಲ್ಲ. ಆ ದೃಷ್ಟಿಯಿಂದ ನಾನು ಯಾರನ್ನೂ ರಿಲೀವ್ ಮಾಡಬೇಡಿ, ನನಗೆ ತಿಳಿಸ್ದೆ ಅಂತ ಹೇಳಿದ್ವಿ. ಇಲ್ಲಿ ನೀರಾವರಿ ಇಲಾಖೆಗೆ ಇಂಜಿನಿಯರ್ಗಳು ಅತ್ಯಗತ್ಯ. ಆದ್ರೆ ಈಗ ಏಕಾಏಕಿ ಒಬ್ಬೊಬ್ಬರೇ ವರ್ಗ ಆಗುತ್ತಾ ಹೋದ್ರೆ ಕರ್ತವ್ಯ ನಿರ್ವಹಿಸೋದು ಯಾರು ಅನ್ನೋದೇ ಈಗ ಡಿಕೆಶಿ ಆಕ್ಷೇಪ. ಇಲ್ಲಿ ಸಿಎಂ ಸಿದ್ದರಾಮಯ್ಯ ತಮ್ಮ ಇಲಾಖೆಯಲ್ಲಿ ಹಸ್ತಕ್ಷೇಪ ಮಾಡಿದ್ದಾರೆ ಅನ್ನೋದು ಡಿಕೆ ಬೇಸರ. ಇದೇ ಈಗ ಇಬ್ಬರ ಮಧ್ಯೆ ಮತ್ತೊಂದು ಸುತ್ತಿನ ಶೀತಲ ಸಮರಕ್ಕೆ ನಾಂದಿ ಹಾಡಿದೆ. ಇದೀಗ ಇನ್ನೊಂದು ಹೆಜ್ಜೆ ಮುಂದಿಟ್ಟ ಡಿಕೆ ತಮ್ಮ ಅನುಮತಿ ಇಲ್ಲದೆ ನೀರಾವರಿ ಡಿಪಾರ್ಟ್ಮೆಂಟ್ನಲ್ಲಿ ವರ್ಗಾವಣೆ ಮಾಡದಂತೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಪತ್ರ ಬರೆದಿದ್ದಾರೆ. ತಮ್ಮ ಇಲಾಖೆಯಲ್ಲಿ ಕೆಲಸ ಮಾಡೋಕೆ ಇಂಜಿನಿಯರ್ಸ್ ಅಗತ್ಯ, ಹೀಗಾಗಿ ತಮ್ಮ ಪರ್ಮಿಷನ್ ಇಲ್ಲದೆ ಯಾವುದೇ ವರ್ಗಾವಣೆ ಮಾಡಬೇಡಿ ಅಂತ ಸಿಎಸ್ಗೆ ಬರೆದ ಲೆಟರ್ನಲ್ಲಿ ಉಲ್ಲೇಖಿಸಿದ್ದಾರೆ ಡಿಕೆಶಿ. ಒಟ್ಟಾರೆ ಸಿಎಂ ಡಿಸಿಎಂ ಮಧ್ಯೆ ಇನ್ನೊಂದು ಸುತ್ತಿನ ಹೋರಾಟ ಶುರುವಾಗಿದೆ. ಈ ವರ್ಷದ ಆರಂಭದಲ್ಲೇ ಸಿಎಂ ಆಪ್ತರ ಆಟಕ್ಕೆ ಹೈ ಬ್ರೇಕ್ ಹಾಕಿಸಿದ್ದ ಡಿಕೆ ಅವಕಾಶ ಸಿಕ್ಕಾಗಲೆಲ್ಲ ಸಿದ್ದು ಪಾಳೆಯಕ್ಕೆ ಡಿಚ್ಚಿ ಕೊಡ್ತಿದ್ದಾರೆ. ಆದರೆ ಈಗ ತಮಗೇ ಗೊತ್ತಿಲ್ಲದೆ ಜಲಸಂಪನ್ಮೂಲ ಸಚಿವಾಲಯದಲ್ಲಿ ನಡೆದಿರೋ ವರ್ಗಾವಣೆ ಡಿಕೆಯರನ್ನ ಮತ್ತಷ್ಟು ರೊಚ್ಚಿಗೆಬ್ಬಿಸಿದೆ. ಅಧಿಕಾರ ಹಂಚಿಕೆ ಬಗ್ಗೆ ಈಗಾಗಲೇ ಡಿಶುಮ್ ಆರಂಭವಾಗಿರೋ ಹೊತ್ತಲ್ಲೇ ಈಗಿನ ಮನಸ್ತಾಪ ಯಾವ ಹಂತಕ್ಕೆ ತೆಗೆದುಕೊಂಡು ಹೋಗುತ್ತೋ. ನಮಸ್ಕಾರ, ಎಕ್ಸ್ರೇ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ಸಿದ್ದರಾಮಯ್ಯ ನೇತೃತ್ವದಲ್ಲಿ ಈ ಅವಧಿಗೆ ಸರ್ಕಾರ ರಚನೆ ಆದಾಗಿನಿಂದಲೂ ಪದೇ ಪದೇ ಮುನ್ನೆಲೆಗೆ ಬರ್ತಾ ಇರುವ ಪ್ರಶ್ನೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ನಡುವೆ ಎಲ್ಲವೂ ಸರಿ ಇದೆಯಾ ಅನ್ನೋದು. ಕಾಲಾನುಸಾರ ಅನೇಕ ಸಂದರ್ಭಗಳು ಆಯಾ ಸಂದರ್ಭಕ್ಕೆ ಅನುಗುಣವಾಗಿ ಎದ್ದ ಪ್ರಶ್ನೆಗಳಿಗೆ ಈ ಪ್ರಶ್ನೆ ಕೂಡ ಹೊಂದ್ಕೊಂಡಂತೆ ಬರ್ತಾ ಇತ್ತು. ಅದು ಯೋಜನೆಗಳ ಅನುಷ್ಠಾನದ ವಿಚಾರ ಆಗಿರಬಹುದು, ಸಚಿವ ಸಂಪುಟದಲ್ಲಿ ಯಾರೆಲ್ಲ ಸೇರಬೇಕು ಅನ್ನೋ ವಿಚಾರ ಆಗಿರಬಹುದು, ಅಥವಾ ಗ್ಯಾರಂಟಿಯ ಕ್ರೆಡಿಟ್ ವಿಚಾರಕ್ಕಾಗಿರ್ಬೋದು, ಬೈ ಎಲೆಕ್ಷನ್ಗಳಾಗಿರಬಹುದು, ಅಥವಾ ಸರ್ಕಾರದ ಭಾಗವಾಗಿ ಕೈಗೊಳ್ಳುವ ಪ್ರಮುಖ ನಿರ್ಧಾರಗಳ ವಿಚಾರವಾಗಿ ಆಗಿರಬಹುದು, ಪಕ್ಷದ ದೃಷ್ಟಿಯಿಂದ ಆಗ್ತಾ ಇರುವ ಕೆಲ ಕಾರ್ಯಕ್ರಮಗಳಾಗಿರಬಹುದು, ಅಥವಾ ಪಕ್ಷದ ಒಳಗಿದ್ದೇ ಕೆಲವರು ನಾಯಕರು ಮಾಡ್ಲಿಕ್ಕೆ ಹೊರಟ ಕಾರ್ಯಕ್ರಮಗಳಾಗಿರ್ಬೋದು. ಹೀಗೆ ಅನೇಕ ಸಂದರ್ಭಗಳಲ್ಲಿ ಸಿದ್ದರಾಮಯ್ಯ ಹಾಗೆ ಡಿಕೆ ಶಿವಕುಮಾರ್ ಅವರ ನಡುವೆ ಹೊಂದಾಣಿಕೆ ಇದೆಯಾ ಅನ್ನೋ ಪ್ರಶ್ನೆ